ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ನಿಮಗೆ ಈಗಾಗಲೇ ಗೊತ್ತಿದೆ, ನಾನು ಹಲವಾರು ವಿಡಿಯೋಸ್ ವಿಚ್ ರೆಸ್ಪೆಕ್ಟ್ ಟು ದ ಮ್ಯಾಥಮೆಟಿಕ್ಸ್ ಹಾಗೂ ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಸಹ ಮಾಡ್ತಾ ಇದ್ದೀನಿ. ಸೊ ಟುಡೇಸ್ ಡಿಸ್ಕಷನಲ್ಲಿ ನಾವು ಕಂಟಿನ್ಯೂಷನ್ ಆಫ್ ದ ಫಿಸಿಕ್ಸ್ ಅಂತಂದರೆ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಎಲೆಕ್ಟ್ರಿಸಿಟಿ ಅಲ್ಲಿ ಉಳಿದಿರುವಂತಹ ಟಾಪಿಕ್ಸ್ನ ಕವರ್ ಮಾಡೋಣ. ಯಾರ್ಯಾರು ನನ್ನ ಹಳೆ ವಿಡಿಯೋಸ್ನ ವಾಚ್ ಮಾಡಿಲ್ಲ, ದಯಮಾಡಿ ವಾಚ್ ಮಾಡ್ಕೊಳ್ಳಿ. ತುಂಬ ಡಾಟಾ ಹಾಕಿದ್ದೀನಿ. ಇಟ್ ವಿಲ್ ಬಿ ಹೆಲ್ಪ್ಫುಲ್, ಮಚ್ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ಲ್ಯಾಂಡ್ ಸರ್ವೇರ್ ಎಕ್ಸಾಮಿನೇಷನ್ ಕುರಿತು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರಲ್ಲಿ ಇನ್ನು ಯಾರು ಹೊಸಬರು ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಹಾಗೂ ನಿಮ್ಮ ಗೆಳೆಯರಿಗೆಲ್ಲರಿಗೆ ಶೇರ್ ಮಾಡಿ, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ. ಓಕೆ, ಸೊ ಇವತ್ತು ನಾವು ಕಂಟಿನ್ಯೂ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ದ ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ. ಏನಿದೆ ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ನಮಗೆ ರಿನ್ಯೂವಬಲ್ ಅಂಡ್ ನಾನ್ ರಿನ್ಯೂವಬಲ್ ಅಂತ ಎರಡೇ ಸೋರ್ಸಸ್ ಇರೋದು. ಅವೆರಡು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದಕ್ಕೆ ಯಾವುದೆಲ್ಲ ಸೋರ್ಸ್ ಇದೆ. ಫಸ್ಟ್ ನಮಗೆ ಬರೋದು ನ್ಯಾಚುರಲ್ ಅವೈಲಬಲ್ ಸೋರ್ಸಸ್, ಇನ್ನು ಕೆಲವು ಬರೋದು ಆರ್ಟಿಫಿಷಿಯಲ್ ಅಥವಾ ಏನಂತ ಕರೀತಾರೆ, ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತಾನು ಕರಿತೀವಿ. ನಾನ್ ರಿನ್ಯೂವೇಬಲ್, ಆರ್ಟಿಫಿಷಿಯಲ್ ಅಂತ ಬೇಡ, ಆರ್ಟಿಫಿಷಿಯಲ್ ವರ್ಡ್ ತೆಗೆದು ಬಿಡೋಣ. ಆರ್ಟಿಫಿಷಿಯಲ್ ನೋ ನೀಡ್. ನಾನ್ ರಿನ್ಯೂವಬಲ್ ಆರ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಎನರ್ಜಿ ಸೋರ್ಸಸ್ ನ್ಯಾಚುರಲ್ ಅಥವಾ ಇದು ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತಾನು ಕರೀತಾರೆ. ರಿನ್ಯೂವಬಲ್ ಆರ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಏನಿದರಲ್ಲಿ ಡಿಫ್ರೆನ್ಸ್ ಇದೆ ನೋಡಿ. ರಿನ್ಯೂವಬಲ್ ಅಂತ ಅಂದ್ರೆ ಹೆಸರಲ್ಲೇ ಇದೆ, ಅದು ಮತ್ತೆ ರಿನ್ಯೂ ಆಗ್ತಾ ಇರುತ್ತೆ. ರಿನ್ಯೂ ಅಂದ್ರೆ ಏನು? ಸೋರ್ಸ್. ಯಾವ ಸೋರ್ಸ್ ಇಂದ ನಮಗೆ ಎನರ್ಜಿ ಬರ್ತಾ ಇದೆ ಅಲ್ಲ, ಎಲೆಕ್ಟ್ರಿಸಿಟಿ, ಅದು ಮತ್ತೆ ಪುನಃ ಬರ್ತಾನೆ ಇರುತ್ತೆ ಗೈಸ್. ಅಂದ್ರೆ ಇದಕ್ಕೆ ನೆವರ್ ಎಂಡಿಂಗ್ ಅಂತ ಕರಿತೀವಿ. ವೆರಾಸ್ ನಾನ್ ರಿನ್ಯೂವಬಲ್ ಅಂತಾನೆ ಇದಕ್ಕೆ ಎಂಡ್ ಇರುತ್ತೆ. ಸಮ್ ಅಮೌಂಟ್ ಆಫ್ ಟೈಮ್ ವರೆಗೂ ಯೂಸ್ ಮಾಡ್ತೀವಿ, ಅದಾದ್ಮೇಲೆ ಎಂಡ್ ಆಗೋಗುತ್ತೆ. ಸೊ ಈ ತರ ಯಾವುದು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್? ಯಾವುದು? ಸೂರ್ಯನಿಂದ ಬರೋಂತಹ ಎನರ್ಜಿ ಎಲ್ಲಾನು ರಿನ್ಯೂವಬಲ್. ಸೂರ್ಯನಿಂದ ಯಾವುದು? ಫಸ್ಟ್ ಸನ್ನಿಂದ ಬರೋದು ಯಾವುದು? ಸೋಲಾರ್, ವಿಂಡ್, ಆದ್ಮೇಲೆ ಜಿಯೋಥರ್ಮಲ್. ಕರೆಕ್ಟಾ? ಜಿಯೋಥರ್ಮಲ್ ಎನರ್ಜಿ ಸೋರ್ಸಸ್, ಹಾಗೂ ಹೈಡಲ್, ಟೈಡಲ್. ಓಕೆ, ಸೋಲಾರ್, ವಿಂಡ್, ಜಿಯೋಥರ್ಮಲ್, ಹೈಡಲ್ ಅಂಡ್ ಟೈಡಲ್, ಇವೆಲ್ಲ ನಿಮಗೆ ಪುನಃ ಬರೋ ಅಂತಹ ಒಂದು ಎನರ್ಜಿ ಸೋರ್ಸಸ್. ಈಗ ನಾನ್ ರಿನ್ಯೂವಬಲ್ ಅಂದ್ರೆ ಯಾವುದು? ಆಯಿಲ್. ಆಯಿಲ್ ಇಂದ ಜನರೇಟ್ ಮಾಡೋ ಅಂತಹ ಎನರ್ಜಿ ಸೋರ್ಸಸ್. ಥರ್ಮಲ್ ಅಂದ್ರೆ ಯಾವುದು? ಕೋಲ್ ಪವರ್ ಪ್ಲಾಂಟ್ಸ್. ಓಕೆ, ಅದಾದ ನಂತರ ನ್ಯಾಚುರಲ್ ಗ್ಯಾಸಸ್. ಗ್ಯಾಸ್ ಅದೇ ಹೆಸರಲ್ಲಿ ನ್ಯಾಚುರಲ್ ಇರ್ಬೋದು, ಬಟ್ ಗ್ಯಾಸ್ ಬಂದ್ಬಿಟ್ಟು ನಿಮಗೆ ಒಂದು ಸರ್ಟನ್ ಅಮೌಂಟ್ ಆಫ್ ಟೈಮ್ ವರೆಗೆ ಇರುತ್ತೆ, ಅದಾದ್ಮೇಲೆ ಮತ್ತೆ ಮುಗೀತು. ಗ್ಯಾಸ್ ಮತ್ತೆ ಕ್ರಿಯೇಟ್ ಆಗೋದು ಅಷ್ಟು ಈಸಿ ಅಲ್ಲ. ಓಕೆ, ಗ್ಯಾಸು ನ್ಯಾಚುರಲ್. ಹಾಗಾದ ನಂತರ ಕಂಬಸ್ಟಿಬಲ್, ಡೀಸೆಲ್ ಇಂಜನ್ ಸೋರ್ಸಸ್, ಡೀಸೆಲ್ ಎನರ್ಜಿ ಪವರ್ ಪ್ಲಾಂಟ್ಸ್ ಇರ್ಬೋದು. ಓಕೆ, ಇವೆಲ್ಲ ನಿಮಗೆ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಆಗಿರುತ್ತೆ ಗೈಸ್. ಓಕೆ, ಸೊ ಇಷ್ಟೆಲ್ಲ ನಿಮಗೆ ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ. ಹಾಗೆ ಇನ್ನೊಂದು ನಾನು ಮರ್ತ್ಬಿಟ್ಟೆ, ನ್ಯೂಕ್ಲಿಯರ್ ಎನರ್ಜೀಸ್ ಪವರ್ ಪ್ಲಾಂಟ್. ಓಕೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಂತ ಏನು ಕರಿತೀವಿ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಸಹ ನಮಗೆ ಒನ್ ಆಫ್ ದಿ ಪವರ್ ಪ್ಲಾಂಟ್ಸ್ ಆಗಿರುತ್ತೆ. ಸೊ ಅದನ್ನು ಸಹ ನಿಮಗೆ ಕನ್ವೆನ್ಷನಲ್ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಲ್ಲೇ ಬರುತ್ತೆ. ಓಕೆ, ಸೊ ಇಷ್ಟೆಲ್ಲ ನಿಮಗೆ ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ ಗೈಸ್. ಓಕೆ, ನೆಕ್ಸ್ಟ್ ಹೋಗೋದಾದ್ರೆ ಸೆಲ್. ಎಲೆಕ್ಟ್ರಿಕ್ ಸೆಲ್ ಅಂದ್ರೆ ಏನು? ಸೆಲ್ ಅಂದ್ರೆ ಏನಿಲ್ಲ ಗೈಸ್, ಸಿಂಪಲ್. ನಮಗೆ ಸೆಲ್ ಅಂದ್ರೆ ಒಂದೇ ಒಂದು ಸೆಲ್ ಇರುತ್ತೆ ಈ ತರ. ಇದನ್ನ ಸೆಲ್ ಅಂತ ಕರಿತೀವಿ. ಒಂದು ಪಾಸಿಟಿವ್, ದೊಡ್ಡದಿರೋದು ಪಾಸಿಟಿವ್ ಟರ್ಮಿನಲ್, ಸಣ್ಣದಿರೋದು ನೆಗೆಟಿವ್. ಇದು ಒಂದು ಸೆಲ್ ಅಂತ ಕರಿತೀವಿ. ಗ್ರೂಪ್ ಆಫ್ ಸೆಲ್ಸ್ ಆದ್ರೆ ಅದು ಬ್ಯಾಟ್ರಿ. ಸಿಂಪಲ್ ಆಗಿ ಒಂದು ಟರ್ಮ್ ನೆನ್ಪಿಟ್ಕೊಳ್ಳಿ, ಗ್ರೂಪ್ ಆಫ್ ಸೆಲ್ಸ್. ಈ ತರ ಒಂದು ಗ್ರೂಪ್ ಆದ್ರೆ ಇದನ್ನ ನಾವು ಬ್ಯಾಟ್ರಿ ಅಂತ ಕರಿತೀವಿ. ಬ್ಯಾಟ್ರಿ ಅಂದ್ರೆ ನೋಡಿರ್ತೀರಾ, ಗಾಡಿಗೆಲ್ಲೆಲ್ಲ ಬ್ಯಾಟ್ರಿ ಇರುತ್ತೆ, UPS ಅಲ್ಲಿ ಬ್ಯಾಟ್ರಿ ಇರುತ್ತೆ. ಓಕೆ, ಬ್ಯಾಟ್ರಿನಿಂದಾನೇ ನಾವು ಪವರ್ ಹೋದ್ಮೇಲೆ ನಂತರನು KEB-ನಿಂದ ಪವರ್ ಸಪ್ಲೈ ಕಟ್ ಆಫ್ ಆದ್ರೂ ಸಹ ನಾವು ಒಂದು ಎನರ್ಜಿನ ಕಂಟಿನ್ಯೂಸ್ ಆಗಿ ರನ್ ಮಾಡಬೇಕು ಅಂತಂದ್ರೆ, ಒಂದು ಎಲೆಕ್ಟ್ರಿಸಿಟಿನ ಬರಬೇಕು, ಯೂಟಿಲೈಸ್ ಮಾಡ್ಕೋಬೇಕಂದ್ರೆ ಒಂದು ಕಡೆ ಸ್ಟೋರ್ ಮಾಡಬೇಕಲ್ಲ, ಅದನ್ನ ನಾವು ಸ್ಟೋರಿಂಗ್ ಎಲೆಕ್ಟ್ರಿಸಿಟಿ ಇನ್ ಬ್ಯಾಟ್ರಿ. ಓಕೆ, ನಾವೇನ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ಬ್ಯಾಟ್ರಿನಲ್ಲಿ ಸ್ಟೋರ್ ಮಾಡ್ತೀವಿ, ಆದ್ಮೇಲೆ ಬೇಕಂದಾಗ ಮಾತ್ರ ಅದರಿಂದ ಹೊರಗಡೆ ಯೂಸ್ ಮಾಡ್ಕೊಂತೀವಿ. ಓಕೆ, ಸೆಲ್ಲು ಸಹ ಅದೇ ತರ. ಬಟ್ ಏನಂದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ, ಸೆಲ್ ಅಂತಂದ್ರೆ ನೀವು ನೋಡಿರ್ತೀರಾ ಮನೆಯಲ್ಲಿ ಯೂಸ್ ಮಾಡೋ ಅಂತ ಸಣ್ಣ ಸೆಲ್.
ಯಾವುದರಲ್ಲಿ ಯೂಸ್ ಮಾಡ್ತೀರಿ? ವಾಲ್ ಕ್ಲಾಕ್ಸ್, ವಾಚಸ್ಸಲ್ಲಿ, ಅನ್ಲಾಕ್ ವಾಚಸ್ಸಲ್ಲಿ, ಡಿಜಿಟಲ್ ವಾಚಸ್ಸಲ್ಲಿ, ಕಂಪ್ಯೂಟರ್ಸಲ್ಲೂ ಸಹ ಸೆಲ್ಸ್ ಯೂಸ್ ಮಾಡ್ತೀವಿ. ಈ ಥರ ಯಾವುದೇ ಸೆಲ್ ಟೆಂಪ್ರವರಿ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅದನ್ನು ನಾವು ಸೆಲ್ ಅಂತ ಕರಿತೀವಿ. ಟೆಂಪೋರರಿ ಪರ್ಪಸ್, ಇವು ಪರ್ಮನೆಂಟ್ ಅಲ್ಲ, ಟೆಂಪರರಿ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಆ ನಂತರ ಇದು ರಿಯೂಸಬಲ್ ಇರಲ್ಲ, ನಾನ್ ರಿಯೂಸಬಲ್. ಯೂಸಬಲ್ ಅಂದರೆ ರಿಯೂಸ್ ಮಾಡೋಕ್ಕಾಗಲ್ಲ, ಒಂದ್ಸಲ ಯೂಸ್ ಮಾಡಿದ್ವಿ ಅಂದರೆ ಮುಗೀತು. ಓಕೆ, ಇದು ರೀಪ್ಲೇಸಬಲ್ ಆಗುತ್ತೆ, ಅಂದರೆ ಒಂದ್ಸಲ ಹೋಯ್ತು ಅಂತಂದರೆ ಇನ್ನೊಂದು ಹೊಸ ಸೆಲ್ಲೇ ಹಾಕಬೇಕಾಗುತ್ತೆ. ಸೆಲ್ ಒಳಗಡೆ ಏನೆಲ್ಲ ಇರುತ್ತೆ? ಸೆಲ್ ಒಳಗಡೆ ಒಂದು ಪೇಸ್ಟ್ ಇರುತ್ತೆ, ಸೆಂಟ್ರಲ್ಲಿ ಒಂದು ಪೇಸ್ಟ್ ಇರುತ್ತೆ. ಅದಾದ ನಂತರ ಅಂದರೆ ಸೆಂಟ್ರಲ್ಲಿ ಒಂದು ಎಲೆಕ್ಟ್ರೋಡ್ ಇರುತ್ತೆ, ಅದು ಸುತ್ತು ಒಂದು ಮ್ಯಾಗ್ನೀಷಿಯಂ ಪೇಸ್ಟು ಇಲ್ಲಿ ಯಾವುದೋ ಒಂದು ಪೇಸ್ಟ್ ಇರುತ್ತೆ, ಜಿಂಕ್ ಕ್ಲೋರೈಡ್ ಪೇಸ್ಟು, ಮ್ಯಾಗ್ನೀಷಿಯಂ ಪೇಸ್ಟ್ ಇರುತ್ತೆ. ಆ ಪೇಸ್ಟಿಂದ ನಮಗೇನಾಗುತ್ತೆ, ಒಂದು ಕೆಮಿಕಲ್ ಎನರ್ಜಿನಿಂದ ಎಲೆಕ್ಟ್ರಿಕಲ್ ಎನರ್ಜಿ ಕೊಡುತ್ತೆ. ಏನು ಅದು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಫಾರ್ಮ್ ಇಂಪಾರ್ಟೆಂಟ್. ಕನ್ವರ್ಷನ್, ಕೆಮಿಕಲ್ ಎನರ್ಜಿನಿಂದ ಟು ಎಲೆಕ್ಟ್ರಿಕಲ್ ಎನರ್ಜಿ ಕೊಡುತ್ತೆ. ಓಕೆ, ಕೆಮಿಕಲ್ ಎನರ್ಜಿನಿಂದ ಎಲೆಕ್ಟ್ರಿಕಲ್ ಎನರ್ಜಿ ಕೊಡುತ್ತೆ, ಅದಕ್ಕೆ ನಾವು ಇದನ್ನ ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ದ ಇಂಪಾರ್ಟೆಂಟ್ ಪಾಯಿಂಟ್. ಇದಾದ್ಮೇಲೆ ಇದು ರಿಯೂಸಬಲ್ ಮಾಡೋಕ್ಕಾಗಲ್ಲ, ಟೆಂಪ್ರರಿ ಇರುತ್ತೆ, ಓನ್ಲಿ ಒನ್ಸ್ ಯೂಸ್ಡ್, ಕೆನಾಟ್ ಬಿ ಯೂಸ್ಡ್ ಅಗೇನ್. ಓಕೆ, ಇನ್ನು ಇಂಪಾರ್ಟೆಂಟ್ ಅಂತಂದರೆ ಸೆಲ್ಸ್ ರೇಂಜ್ ಆಫ್ ವೋಲ್ಟೇಜ್ ನಿಮಗೆಲ್ಲ 0.5 ವೋಲ್ಟ್ಸಿಂದ 0.5 ವೋಲ್ಟ್ಸ್ ಬರುತ್ತೆ, 1.5 ವೋಲ್ಟ್ಸ್ ಬರುತ್ತೆ, 3 ವೋಲ್ಟ್ಸು ಬರುತ್ತೆ. ಸೊ ಇವೆಲ್ಲ ಸೆಲ್ಸ್ ಅನ್ಬಂತು, ಇಷ್ಟು ಮಾತ್ರನೇ ಬರುತ್ತೆ, ಇದಕ್ಕಿಂತ ಜಾಸ್ತಿ ಬರಲ್ಲ. ಮತ್ತು ರೇಟಿಂಗ್ ಅಂತ ಕರಿತೀವಿ, ಎ ರೇಟಿಂಗ್, ಡಬಲ್ ಎ ರೇಟಿಂಗು, ಟ್ರಿಪಲ್ ಎ ರೇಟಿಂಗ್ ಅಂತ ಕರಿತೀವಿ. ಈ ರೇಟಿಂಗ್ ಏನು ಡಿಫೈನ್ ಮಾಡುತ್ತೆ? ಅದು ಟೈಮ್ ಆಫ್ ಯೂಸೇಜ್ನ ಡಿಫೈನ್ ಮಾಡುತ್ತೆ, ಹಾಗೂ ಕರೆಂಟ್ ಡೆಲಿವರಿ ಕೆಪಾಸಿಟಿನ ಡಿಫೈನ್ ಮಾಡುತ್ತೆ. ಕರೆಂಟ್ ಜಾಸ್ತಿ ಏಸಿದೆ, ಜಾಸ್ತಿ ಕರೆಂಟ್ ಡೆಲಿವರ್ ಮಾಡುತ್ತೆ, ಬಟ್ ಕಡಿಮೆ ಟೈಮಲ್ಲೇ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಆ ಥರ ಇದ್ರದ್ದು ರೇಟಿಂಗ್ಸ್ ಇರುತ್ತೆ ಗೈಸ್. ಇದು ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ಸೆಲ್ ಅಂತಂದ್ರೆ ನಥಿಂಗ್ ಬಟ್ ವಿಚ್ ಕನ್ವರ್ಟ್ಸ್ ಫ್ರಮ್ ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಇಂದ ಕೆಮಿಕಲ್ ಅಲ್ಲ, ಕೆಮಿಕಲ್ ಇಂದ ಎಲೆಕ್ಟ್ರಿಕಲ್. ಓಕೆ, ಸೆಲ್ ಅಂತಂದ್ರೆ ಇಟ್ ಈಸ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಸೆಲ್ ಅಷ್ಟೇ. ಓಕೆ, ಇದನ್ನ ನಾವು ಸೆಲ್ ಅಂತ ಕರಿತೀವಿ. ಈ ಗ್ರೂಪ್ ಆಫ್ ಸೆಲ್ಸ್ ಆಯ್ತಂದ್ರೆ ಅದನ್ನ ಬ್ಯಾಟ್ರಿ ಅಂತ ಕರಿತೀವಿ. ಓಕೆ, ಈ ಸೆಲ್ ಅಲ್ಲೂ ಸಹ ನಮಗೆ ಟೈಪ್ಸ್ ಇದಾವೆ ಗೈಸ್. ಸೆಲ್ ಅಲ್ಲಿ ನಮಗೆ ಡ್ರೈ ಸೆಲ್ ಬಗ್ಗೆ ಓದಕ್ಕೆ ಕೇಳಿದಾರೆ ಅವರು. ಡ್ರೈ ಸೆಲ್ ಅಂದ್ರೆ ಏನು ನೋಡಿ, ಈ ಡ್ರೈ ಸೆಲ್ ಈಸ್ ಎ ಟೈಪ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಎಲೆಕ್ಟ್ರೋಕೆಮಿಕಲ್ ಅಂತ ಕೆಮಿಕಲ್ ಎನರ್ಜಿ ಅಂದರೆ ಎಲೆಕ್ಟ್ರಿಸಿಟಿ ಜನರೇಟ್, ಅದಕ್ಕೆ ಇದು ಎಲೆಕ್ಟ್ರೋಕೆಮಿಕಲ್ ಸೆಲ್ ಅಂತ ಕರೀತಾರೆ. ಕಾಮನ್ಲಿ ಯೂಸ್ಡ್ ಆಸ್ ಎ ಪೋರ್ಟಬಲ್ ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಪವರ್. ಪೋರ್ಟಬಲ್ ಸೋರ್ಸ್ ಅಂದ್ರೆ ಎಲ್ಲಿ ಬೇಕು ಅಲ್ಲಿಗೆ ತೊಗೊಂಡೋಗ್ಬೋದು, ನೀವು ಮೂವ್ ಮಾಡ್ಬೋದು, ಆ ಥರ. ಓಕೆ, ಇದನ್ನ ಜೋಬಲ್ಲಿ ಇಟ್ಕೊಂಡು ಸಹ ತಿರುಗ್ಬೋದು. ಇಟ್ ಈಸ್ ಕಾಲ್ಡ್ ಎ ಡ್ರೈ ಸೆಲ್. ಓಕೆ, ಯಾಕೆ ಡ್ರೈ ಸೆಲ್ ಅಂತಂದ್ರೆ ಬಿಕಾಸ್ ಇಟ್ ಡಸ್ ನಾಟ್ ಕಂಟೈನ್ ಎನಿ ಲಿಕ್ವಿಡ್ ಎಲೆಕ್ಟ್ರೋಲೈಟ್. ಇದು ವೆರಿ ಇಂಪಾರ್ಟೆಂಟ್ ಗೈಸ್. ನಿಮಗೆ ಡ್ರೈ ಸೆಲ್ ಅಂತ ಯಾಕೆ ಕರೀತಾರೆ ಅಂದರೆ ಒಳಗಡೆ ಪೇಸ್ಟ್ ಏನಿರುತ್ತೆ ಅದು ಡ್ರೈ ಆಗೋಗಿರುತ್ತೆ, ಗಟ್ಟಿ ಆಗೋಗಿರುತ್ತೆ, ಅದು ಇಂಪಾರ್ಟೆಂಟ್. ಈ ನಾವು ಸೆಂಟ್ರಲ್ ರಾಡ್ ಅಂದಲ್ಲ, ರಾಡ್ ಕಾರ್ಬನ್ ಇಂದ ಮಾಡಿರ್ತಾರೆ, ಜಿಂಕ್ ಇಂದನೂ ಮಾಡಿರ್ಬೋದು. ಓಕೆ, ನಾವು ಯಾವುದರಿಂದ ಡೆಲಿವರ್ ಮಾಡ್ಕೋಬೇಕಂತಿರೋದು ಆ ಟೈಪ್ ಆಫ್ ಮೆಟೀರಿಯಲ್ ಇಂದ ತೊಗೊಂಡಿರ್ತಾರೆ. ಈಗ ಒಳಗಡೆ ಇರೋ ಸೆಲ್ ಅಲ್ಲಿ ಇರೋಂತಹ ಪೇಸ್ಟ್ ಏನಿದೆಲ್ಲ, ಆ ಪೇಸ್ಟ್ ಎಲೆಕ್ಟ್ರೋಲೈಟ್ ಇರಲ್ಲ, ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಲ್ಲ, ಅದೊಂದು ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಅದಕ್ಕೆ ಅದನ್ನ ಡ್ರೈ ಅಂತ ಕರೀತಾರೆ. ಡ್ರೈ ಆಗೋಗಿರುತ್ತೆ. ವೆಟ್ ಬಾಡಿ ಅಂದೇನು, ನೀರಿರುತ್ತೆ, ನೀರಿನ ಅಂಶ ಇರುತ್ತೆ. ಸೊ ಈ ಲಿಕ್ವಿಡ್ ಅಂತ ಅಂದನು ನೀರಿನ ಅಂಶ ಇರುತ್ತೆ ಅನ್ಮಾತು. ಸೊ ನೀರಿನ ಅಂಶ ಇರೋದ್ರಿಂದ ಅಂದ್ರೆ ನೀರ್ ಫಾರ್ಮ್ ಅಲ್ಲಿ ಇರುತ್ತೆ, ಅದಕ್ಕೆ ನಾವು ಅದನ್ನ ಲಿಕ್ವಿಡ್ ಅಂತ ಕರಿತೀವಿ. ಲಿಕ್ವಿಡ್ ಎಲೆಕ್ಟ್ರೋಲೈಟ್ ಅಂದ್ರೆ ಇದು ಡೈಲ್ಯೂಟ್ ಸಲ್ಫರಿಕ್ ಆಸಿಡ್ ಇರುತ್ತೆ. ನಾನು ನಿಮಗೆ ಮುಂಚೆನೆ ಎಕ್ಸ್ಪ್ಲೈನ್ ಮಾಡಿದ್ದಲ್ಲ, ಡೈಲ್ಯೂಟ್ ಸಲ್ಫರಿಕ್ ಆಸಿಡ್, ಕಾಸ್ಟಿಕ್ ಪೊಟ್ಯಾಶ್ ಇರ್ಬೋದು, ಸೋಡಿಯಂ ಕ್ಲೋರೈಡ್ ಇರ್ಬೋದು, ಜಿಂಕ್ ಕ್ಲೋರೈಡ್ ಇರ್ಬೋದು, ಸೊ ಈ ತರ ಜಿಂಕ್ ಸಲ್ಫೇಟ್ ಇರ್ಬೋದು. ಸೊ ಇವೆಲ್ಲ ಏನಾದ್ರು ಡೈಲ್ಯೂಟ್ ಸಲ್ಫರಿಕ್ ಆಸಿಡ್ಸ್ ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಿ. ಆ ಎಲೆಕ್ಟ್ರೋಲೈಟ್ಸ್ ಇರೋದಿಲ್ಲ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಲ್ಲ. ಓಕೆ, ಅನ್ಲೈಕ್ ವೆಟ್ ಸೆಲ್ಸ್. ನೋಡಿ, ವೆಟ್ ಸೆಲ್ಸ್ ಅಂತಂದ್ರೆ ಅದರಲ್ಲೂ ಸಹ ಎಲೆಕ್ಟ್ರೋಲೈಟ್ ಇರುತ್ತೆ, ಅದು ಕಾರ್ ಬ್ಯಾಟ್ರೀಸ್ ಅಲ್ಲಿ ನಿಮಗೆ ಲಿಕ್ವಿಡ್ ಇರುತ್ತೆ. ನಾವು ಮನೆಯಲ್ಲಿ UPS ಯೂಸ್ ಮಾಡಬೇಕಾದ್ರೂ ಕೂಡ ಅದರಲ್ಲೂ ಸಹ ಲಿಕ್ವಿಡ್ ಇರುತ್ತೆ, ಅವೆಲ್ಲ ಲಿಕ್ವಿಡ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ, ಅವೆಲ್ಲ ಬ್ಯಾಟ್ರಿ. ಇದು ನಾವು ಸೆಲ್ ಬಗ್ಗೆ ಮಾತಾಡ್ತಿದ್ವಿ. ಸೆಲ್ ಅಂದೇನು, ಒಂದ್ಸಲ ಯೂಸ್ ಮಾಡಿದ್ರೆ ಮುಗಿತು ಅಷ್ಟೇ, ವೇಸ್ಟ್. ಡ್ರೈ ಸೆಲ್ಸ್ ಕಾಮನ್ಲಿ ಯೂಸ್ಡ್ ಇನ್ ಹೌಸ್ ಹೋಲ್ಡ್ ಐಟಮ್ಸ್. ನೋಡಿ, ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಫ್ಲಾಶ್ ಲೈಟ್ಸ್ ಅಲ್ಲಿ, ಟಾರ್ಚ್ ಲೈಟ್ಸ್ ಅಲ್ಲಿ, ರಿಮೋಟ್ ಕಂಟ್ರೋಲ್ಸ್ ಅಲ್ಲಿ, ಅಂದ್ರೆ ಇವಾಗ ಟಿವಿ ರಿಮೋಟ್ ಕಂಟ್ರೋಲ್ಸ್ ಅಲ್ಲಿ, ಪೋರ್ಟಬಲ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂದ್ರೆ ಯಾವುದು ವಾಲ್ ಕ್ಲಾಕ್, ಡಿಜಿಟಲ್ ವಾಚಸ್, ಆ ಥರದ್ರಲ್ಲಿ. ಇವಾಗ ಇದರಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಒಂದು ಕ್ಯಾಥೋಡ್ ಟರ್ಮಿನಲ್ ಇರುತ್ತೆ. ಓಕೆ, ಕ್ಯಾಥೋಡ್ನ ನಾವು ಏನಂತೀವಿ, ಪಾಸಿಟಿವ್ ಎಲೆಕ್ಟ್ರೋಡ್ ಅಂತ ಕರಿತೀವಿ, ಮೇಡ್ ಅಪ್ ಆಫ್ ಮಿಕ್ಸ್ಚರ್ ಆಫ್ ಮೆಗ್ನೀಷಿಯಂ ಡೈಆಕ್ಸೈಡ್ ಅಂಡ್ ಕಾರ್ಬನ್ ಪೌಡರ್. ಇವೆರಡರಿಂದ ಮಾಡಿರ್ತಾರೆ. ಯಾವುದು ಕ್ಯಾಥೋಡ್ ಟರ್ಮಿನಲ್. ಕ್ಯಾಥೋಡ್ ಟರ್ಮಿನಲ್, ಆ್ಯನೋಡ್ ಟರ್ಮಿನಲ್ ಎರಡು ಇರುತ್ತೆ. ಆ್ಯನೋಡ್ ಅಂತಂದ್ರೆ ಏನು, ನೆಗೆಟಿವ್, ಕ್ಯಾಥೋಡ್ ಅಂತಂದ್ರೆ ಪಾಸಿಟಿವ್. ಇದನ್ನ ನಾವು ಆಲ್ರೆಡಿ ಮುಂಚೆನೆ ಒಂದ್ಸಲ ಡಿಸ್ಕಸ್ ಮಾಡಿದ್ವಿ ಅಂತ ಕಾಣುತ್ತೆ. ಕ್ಯಾಥೋಡ್ ಅಂತಂದೇನು, ಪಾಸಿಟಿವ್ ಎಲೆಕ್ಟ್ರೋಡ್ ಇರುತ್ತೆ. ಆ ಎಲೆಕ್ಟ್ರೋಡ್ ಯಾವ್ದನ್ನ ಮಾಡಿರ್ತಾರೆ ಅಂತ ಹೇಳ್ತಿದ್ದಾರೆ ನೋಡಿ, ಮೆಗ್ನೀಷಿಯಂ ಡೈಆಕ್ಸೈಡು. ಓಕೆ, ಮೆಗ್ನೀಷಿಯಂ ಡೈಆಕ್ಸೈಡು ಹಾಗೂ ಕಾರ್ಬನ್ ಪೌಡರ್ ಇವೆರಡು ಮಿಕ್ಸ್ ಆಗಿರುತ್ತೆ. ಆದ ನಂತರ ನೆಗೆಟಿವ್ ಎಲೆಕ್ಟ್ರೋಡ್
ಬಂದ್ಬಿಟ್ಟು ಅಂದರೆ ಏನು ಆ್ಯನೋಡ್. ಆ್ಯನೋಡ್ ಬಂದ್ಬಿಟ್ಟು ಯಾವುದರಿಂದ ಮಾಡಿದ್ರೆ ಕಂಪೋಸ್ಡ್ ಆಫ್ ಜಿಂಕ್ ಅಂಡ್ ಎ ಮಾಯ್ಸ್ಟ್ ಪೇಸ್ಟ್ ಅಥವಾ ಜೆಲ್ ಲೈಕ್ ಎಲೆಕ್ಟ್ರೋಲೈಟ್ ಇರುತ್ತೆ. ಯಾವುದು ನೆಗೆಟಿವ್ ಎಲೆಕ್ಟ್ರೋಡ್. ಆ್ಯನೋಡ್ ಬಂದ್ಬಿಟ್ಟು ಯಾವುದರಿಂದ ಮಾಡಿರ್ತಾರೆ ಅಂದರೆ ಜಿಂಕ್ ಹಾಗೂ ಜೆಲ್ ಟೈಪ್ ಎಲೆಕ್ಟ್ರೋಲೈಟ್ ಯೂಸ್ ಮಾಡಿರ್ತಾರೆ. ಮತ್ತೆ ಕಾಂಪೊನೆಂಟ್ಸ್ ಬಂದ್ಬಿಟ್ಟು ಇನ್ನೇನು ಹೌಸ್ ಅದನ್ನ ಮತ್ತೆ ಇವೆಲ್ಲದನ್ನ ಒಂದು ಡಬ್ಬೆಗೆ ಹಾಕಿಡ್ಬೇಕಲ್ವ, ಆ ಡಬ್ಬೆನ ಏನಂತ ಕರೀತಾರೆ, ಅದು ಜಿಂಕ್ ಕಂಟೈನರ್ ಅಂತ ಕರೀತಾರೆ. ಅಂಡ್ ಸಪರೇಟರ್ ಅಂತಂದ್ರೆ ಈ ಆ್ಯನೋಡ್ ಕ್ಯಾಥೋಡ್ನ ಸಪರೇಟ್ ಮಾಡಿರ್ತಾರೆ, ಒಂದೇ ಕಡೆ ಇಡಲ್ಲ. ಅದು ಸಪರೇಟೆಡ್ ಬೈ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಕ್ಯಾಥೋಡ್ ಅಂಡ್ ಆ್ಯನೋಡ್, ಒಂದು ಸಪರೇಟರ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಡ್ರೈ ಸೆಲ್ ನಿಮಗೆ ಈ ತರ ಕಾಣುತ್ತೆ ನೋಡಿ. ಇನ್ಸುಲೇಷನ್, ಹೊರಗಡೆ ಇನ್ಸುಲೇಷನ್ ಇರುತ್ತೆ, ಮೇಲೆ ಬ್ರಾಸ್ ಕ್ಯಾಪ್ ಇದೆ ನೋಡಿ, ಇದು ಬ್ರಾಸ್ ಕ್ಯಾಪ್, ಇದು ಕಂಡಕ್ಟರ್. ಮತ್ತೆ ಇಲ್ಲಿ ನೋಡಿ ಏನಿದೆ, ಮಸ್ಲಿನ್ ಬ್ಯಾಗ್ ಅಂತ ಕರೀತಾರೆ, ಇದು ಹೊರಗಡೆ ಮಸ್ಲಿನ್ ಬ್ಯಾಗ್, ಬಟ್ ಒಳಗಡೆ ಕಂಡಕ್ಟರ್ದಲ್ಲಿ ಇದು ಇಂಪಾರ್ಟೆಂಟ್. ಇದೇನು ನೋಡಿ, ಕಾರ್ಬನ್ ರಾಡ್ ಅಂದ್ರೆ ಯಾವ್ದು, ಪಾಸಿಟಿವ್ ಎಲೆಕ್ಟ್ರೋಡ್. ಸೊ ಅಥವಾ ಪಾಸಿಟಿವ್ ಎಲೆಕ್ಟ್ರೋಡ್ ಅಥವಾ ಕ್ಯಾಥೋಡ್ ಅಂತ ಕರಿಬೋದು. ಕಾರ್ಬನ್ ರಾಡ್ ಅಥವಾ ಮೆಗ್ನೀಷಿಯಂ ಡೈಆಕ್ಸೈಡ್ ಪ್ಲಸ್ ಕಾರ್ಬನ್, ಇದೇನು ನಿಮಗೆ ಪಾಸಿಟಿವ್ ಎಲೆಕ್ಟ್ರೋಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇರೋದು ನೋಡಿ ಜಿಂಕ್ ಕಂಟೈನರ್ ಅಂತ ಕರೀತಾರೆ, ಇದು ಹೊರಗಡೆ ಇರೋ ಕಂಟೈನರ್, ಇದನ್ನ ಜಿಂಕ್ ಕಂಟೈನರ್. ಪೇಸ್ಟ್ ಆಫ್ ಸೋಡಿಯಂ ಕ್ಲೋರೈಡ್, ಇದು ನೋಡಿ NHCl2 ಏನಿದೆ ನೋಡಿ, ಇದು ಬಂದ್ಬಿಟ್ಟು ಇದು ಒಳಗಡೆ ಇದ್ರ ಮೇಲಿರೋಂತಹ ಪೇಸ್ಟ್. ಓಕೆ, ಮೇಲೆ ಬ್ರಾಸ್ ಕ್ಯಾಪ್, ಇದು ನಿಮಗೆ ನೆಗೆಟಿವ್ ಆಗಿರುತ್ತೆ. ಸೊ ಇಷ್ಟು ಗೈಸ್ ವಿಚ್ ಈಸ್ ರಿಲೇಟೆಡ್ ಟು ದ ಡ್ರೈ ಸೆಲ್. ನೋಡಿ ಡ್ರೈ ಸೆಲ್ ಇಸ್ ಬೇಸ್ಡ್ ಆಫ್ ಎ ಲೆಕಾಂಕಿ ಸೆಲ್ ಅಂತ ಕರೀತಾರೆ, ಅದನ್ನ ಬೇಸ್ಡ್ ಆನ್ ಲೆಕಾಂಕಿ ಸೆಲ್ ಸಹ ಡ್ರೈ ಸೆಲ್ ತರನೇ ಇರುತ್ತೆ. ದಿಸ್ ಸೆಲ್ ಇಸ್ ಮೇಡ್ ಅಪ್ ಆಫ್ ಸರ್ಕ್ಯುಲರ್ ಸಿಲಿಂಡರ್, ಈ ಫಾರ್ಮ್ ಅಲ್ಲಿ ಇರುತ್ತೆ ನೋಡಿ. ಜಿಂಕ್ ಮೆಟಲ್ ಇಟ್ ಆಕ್ಟ್ಸ್ ಆಸ್ ಆ್ಯನೋಡ್, ಜಿಂಕ್ ಮೆಟಲ್ ಏನಾಗುತ್ತೆ, ಆ್ಯನೋಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯನೋಡ್ ಅಂದ್ರೆ ಯಾವುದು, ನೆಗೆಟಿವ್ ಎಲೆಕ್ಟ್ರೋಡ್. ಓಕೆ, ಜಿಂಕ್ ಬಂದ್ಬಿಟ್ಟು ಯಾವ ತರ ಇರುತ್ತೆ, ಜಿಂಕ್ ಬಂದ್ಬಿಟ್ಟು ನಿಮಗೆ ನೆಗೆಟಿವ್ ಎಲೆಕ್ಟ್ರೋಡ್ ತರ ವರ್ಕ್ ಆಗುತ್ತೆ. ದರ್ ಇಸ್ ಎ ಗ್ರಾಫೈಟ್ ರಾಡ್ ಇರುತ್ತೆ, ಫಿಕ್ಸ್ಡ್ ಇನ್ ದ ಮಿಡಿಲ್ ಆಫ್ ದಿಸ್ ಸೆಲ್ ವಿಚ್ ಆಕ್ಟ್ಸ್ ಆಸ್ ಎ ಕ್ಯಾಥೋಡ್. ಓಕೆ, ಗ್ರಾಫೈಟ್ ಇದನ್ನು ಕಾರ್ಬನ್ ರಾಡ್ ಅಥವಾ ಗ್ರಾಫೈಟ್ ರಾಡ್ ಅಂತ ಕರಿಬೋದು ನೀವು. ಓಕೆ, ಇದು ನಿಮಗೆ ಆ್ಯನೋಡ್ ತರ ಆಕ್ಟ್ ಆಗುತ್ತೆ. ಅದಾದ ನಂತರ ಕ್ಯಾಥೋಡ್ ತರ ಆಕ್ಟ್ ಆಗುತ್ತೆ. ಕ್ಯಾಥೋಡ್ ಅಂದ್ರೆ ಪಾಸಿಟಿವ್ ಟರ್ಮಿನಲ್ ತರ ಆಕ್ಟ್ ಆಗುತ್ತೆ. ಈ ವೆಟ್ ಪೇಸ್ಟ್ ಇರುತ್ತೆ, ಮಿಕ್ಸ್ಚರ್ ಆಫ್ ಕಾರ್ಬನ್, ಮ್ಯಾಗ್ನೀಷಿಯಂ ಡೈಆಕ್ಸೈಡ್, MnO2. ಮೆಗ್ನೀಷಿಯಂ ಡೈಆಕ್ಸೈಡ್ ಅಂದ್ರೆ MnO2 is filled near the graphite rod, and a wet paste of NH4Cl and ZnCl2 is filled in the circular vessel of zinc metal. ಸೊ ಏನೇನು ಪೇಸ್ಟ್ ಇರುತ್ತೆ ಅಂತ ಕೇಳ್ಬೋದು ನಿಮಗೆ, ಜಿಂಕ್ ಕ್ಲೋರೈಡ್ ಹಾಗೂ ಸೋಡಿಯಂ ಕ್ಲೋರೈಡ್ ಇರುತ್ತೆ ಅಂತ ಹೇಳಿ. ಓಕೆ, ಅಂಡ್ ಅದಾದ ನಂತರ ಟು ಮೇಕ್ ದಿಸ್ ಸೆಲ್ ಇನ್ಸುಲೇಟೆಡ್ ಫ್ರಮ್ ಆಲ್ ಸೈಡ್ಸ್ ಎ ಕವರ್ ಆಫ್ ಥಿಕ್ ಪೇಪರ್ ಈಸ್ ಅಪ್ಲೈಡ್. ಸಾರಿ ಗೈಸ್, ಇದು NH4Cl ಅನ್ನೋದು ನಿಮಗೆ ಅಮೋನಿಯಂ ಆಗಿರುತ್ತೆ. ಓಕೆ, ಅಮೋನಿಯಾ, NH4 ಅಂದರೆ ಅಮೋನಿಯಾ. ಓಕೆ, ಅಮೋನಿಯಂ ಕ್ಲೋರೈಡ್, NH4Cl ಅನ್ನೋದು ಅಮೋನಿಯಂ ಕ್ಲೋರೈಡ್ ಅಂತ ಕರೀತಾರೆ. ಇದೊಂದು ಇನ್ಆರ್ಗಾನಿಕ್ ಕಾಂಪೌಂಡ್, ಅದನ್ನೇ ನೆನ್ಪಿಟ್ಕೊಳ್ಳಿ. ಅಮೋನಿಯಂ ಕ್ಲೋರೈಡ್ ಏನೇನೋ ಇದೊಂದು ಇನ್ಆರ್ಗಾನಿಕ್ ಕಾಂಪೌಂಡ್. ಓಕೆ ಗೈಸ್, ಅಂಡ್ ಟು ಮೇಕ್ ದಿಸ್ ಸೆಲ್ ನೋಡಿ ಇನ್ಸುಲೇಟೆಡ್ ಮಾಡಿದ್ರೆ ಎಲ್ಲ ಸೈಡಿಂದ ಅದೆಲ್ಲ. ಓಕೆ, ಥಿಕ್ ಪೇಪರ್ ಇಂದ ಇನ್ಸುಲೇಟ್ ಮಾಡಿರುತ್ತೆ ಅಂತಿದ್ದಾರೆ. ಅಂಡ್ ವೆನ್ ದ ಸೆಲ್ಸ್ ಇಸ್ ಕನೆಕ್ಟೆಡ್ ಟು ದ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಜಿಂಕ್ ಗೈಟ್ಸ್ ಕನ್ವರ್ಟೆಡ್ ಇಂಟು ಜಿಂಕ್ ಕ್ಲೋರೈಡ್ ಜಿಂಕ್ ಡೈಆಕ್ಸೈಡ್. ಜಿಂಕ್ 2 times ಆಗುತ್ತೆ, ಡೈಆಕ್ಸೈಡ್ ಅಲ್ಲ, zinc 2 times ಆಗುತ್ತೆ. And then by giving up electrons, these electrons reach the cathode through the external circuit and are accepted. ಅದೇ ಕನ್ವರ್ಷನ್ ಅಲ್ಲಿ ಇವಾಗ ಜಿಂಕು ಹಾಗೂ ಬೇರೆದ್ರ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ನಿಮಗೆ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ನಿಮಗೆ ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ರಿಯಾಕ್ಷನ್ ನೋಡೋಣ ಅಂತ. ಇಲ್ಲಿ ನೋಡಿ ಕೆಮಿಕಲ್ ರಿಯಾಕ್ಷನ್ ಹೇಗಿರುತ್ತೆ ಆ್ಯನೋಡ್ ಹತ್ರ. ಆ್ಯನೋಡ್ ಹತ್ರ ಏನಿದೆ, ಜಿಂಕ್ ನಿಮ್ಗೆ ಏನಾಗುತ್ತೆ, ಜಿಂಕ್ 2 times ಆಗುತ್ತೆ. ಓಕೆ, aqueous solution ಪ್ಲಸ್ 2 times ಆಫ್ ಎಲೆಕ್ಟ್ರಾನ್ಸ್ ರಿಲೀಸ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಅಟ್ ಕ್ಯಾಥೋಡ್ ನೋಡಿ, ಕ್ಯಾಥೋಡ್ ಏನಾಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ 2 moles ಆಫ್ ಎಲೆಕ್ಟ್ರಾನ್ಸ್ ಇದೇನು ರಿಲೀಸ್ ಆಗುತ್ತೆ, ಅದು ಎರಡು ರಿಯಾಕ್ಟ್ ಆಗ್ಬಿಟ್ಟು ನಿಮಗೆ ಮೆಗ್ನೀಷಿಯಂ ಆಕ್ಸೈಡ್ ಪ್ಲಸ್ 2 moles ಆಫ್ OH ಹೈಡ್ರಾಕ್ಸೈಡ್ ರಿಲೀಸ್ ಆಗುತ್ತೆ. ಓವರ್ ಆಲ್ ರಿಯಾಕ್ಷನ್ ನೋಡಿದ್ರೆ ನಿಮಗೆ ಅಲ್ಲಿ ಮೇಲೆ ಏನು ಬಂದಿದೆ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಅಂಡ್ ದೇರ್ ಆರ್ ಮೈನ್ಲಿ 2 types ಆಫ್ ಎಲೆಕ್ಟ್ರಿಕ್ ಸೆಲ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಸೆಲ್ಸ್ ಅಲ್ಲಿ ಒಂದು ಪ್ರೈಮರಿ ಸೆಲ್, ಇನ್ನೊಂದು ಸೆಕೆಂಡರಿ ಸೆಲ್ ಇರುತ್ತೆ. ಪ್ರೈಮರಿ ಸೆಲ್ ಅಲ್ಲಿ ನೋಡಿ ಡ್ರೈ ಸೆಲ್, ಡ್ಯಾನಿಯಲ್ ಸೆಲ್, ವೋಲ್ಟೈಕ್ ಸೆಲ್ ಎಕ್ಸೆಟ್ರಾ, ಇವು ಪ್ರೈಮರಿ ಸೆಲ್ಸ್ ಅಂತ ಕರಿತೀವಿ. ಸೆಕೆಂಡರಿ ಸೆಲ್ ಅಂದ್ರೆ ಬ್ಯಾಟ್ರಿ, ಲೆಡ್ ಆಸಿಡ್ ಬ್ಯಾಟ್ರಿ, ನಿಕಲ್ ಕ್ಯಾಡ್ಮಿಯಂ ಬ್ಯಾಟ್ರಿ, ನಿಕಲ್ ಅಯಾನ್ ಬ್ಯಾಟ್ರಿ, ಆ ಬ್ಯಾಟ್ರಿ ಈ ಬ್ಯಾಟ್ರಿ, ಹಲವಾರು ಬ್ಯಾಟ್ರೀಸ್ ಇದೆ. ಓಕೆ, ಪ್ರೈಮರಿ ಸೆಲ್ ಆಗಿರ್ಬೋದು ಅಥವಾ ಬ್ಯಾಟ್ರಿ ಈಸ್ ಒನ್ ದಟ್ ಕೆನಾಟ್ ಬಿ ಈಸಿಲಿ ರೀಚಾರ್ಜ್. ಪ್ರೈಮರಿ ಸೆಲ್ ಅಂದ್ರೆ ಮೀನಿಂಗ್ ಹೇಳ್ತಿದ್ದಾರೆ. ನಾವೇನು ಸೆಲ್ ಬಗ್ಗೆ ನೋಡಿದ್ವಿ ಎಲೆಕ್ಟ್ರಿಕ್ ಸೆಲ್, ಅದ್ರ ಬಗ್ಗೆ ಮೀನಿಂಗ್. ಪ್ರೈಮರಿ ಸೆಲ್ ಅಥವಾ ಬ್ಯಾಟ್ರಿ ಅಂತಿದ್ರೆ ಇದು ಆಕ್ಚುಲಿ ರಾಂಗ್.
ಪ್ರೈಮರಿ ಸೆಲ್ ಈಸ್ ಒನ್ ದಟ್ ಕೆನಾಟ್ ಬಿ ಈಸಿಲಿ ರೀಚಾರ್ಜ್ ಮಾಡೋಕ್ಕಾಗಲ್ಲ ಆಫ್ಟರ್ ಒನ್ ಟೈಮ್ ಯೂಸ್ ಅಷ್ಟೇ, ಅಂಡ್ ಈಸ್ ಡಿಸ್ಕಾರ್ಡೆಡ್ ಆಫ್ಟರ್ ಬೀಯಿಂಗ್ ಡಿಸ್ಚಾರ್ಜ್. ಅಂದರೆ ಒಂದ್ಸಲ ಡಿಸ್ಚಾರ್ಜ್ ಆಯ್ತು ಅದು ವೇಸ್ಟ್, ಇನ್ನು ಅದನ್ನು ಬಿಡಬೇಕಾಗುತ್ತೆ. ದೀಸ್ ಸೆಲ್ಸ್ ಆರ್ ನಾಟ್ ಚಾರ್ಜಬಲ್ because the electrode reaction occurs only once, and after some period of the use the battery becomes dead and cannot be reused. ಒಂದ್ಸಲ ರಿಯಾಕ್ಷನ್ ಮುಗೀತಂದ್ರೆ ಮುಗೀತು, ಅದರದ್ದು ಬ್ಯಾಟ್ರಿ ಅದರದ್ದು ಸೆಲ್ಲಿಂದ ಯೂಸೇಜ್ ಇರಲ್ಲ. ಅದಕ್ಕೆ ಎಕ್ಸಾಂಪಲ್ ಡ್ರೈ ಸೆಲ್ಲು, ಮೆರ್ಕುರಿ ಸೆಲ್ಲು, ಡ್ಯಾನಿಯಲ್ ಸೆಲ್ಲು ಎಕ್ಸಾಂಪಲ್ಸ್ ಆಫ್ ದ ಪ್ರೈಮರಿ ಸೆಲ್. ಸೊ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋದಾದ್ರೆ ಲೆಕ್ಯಾಂಕಿ ಸೆಲ್, ರಿಚಾರ್ಜಬಲ್ ಸೆಲ್, ಲಿಥಿಯಂ ಸೆಲ್, ಜಿಂಕ್ ಕ್ಲೋರೈಡ್ ಸೆಲ್, ಸಿಲ್ವರ್ ಆಕ್ಸೈಡ್ ಸೆಲ್, ಬನ್ಸನ್ ಸೆಲ್, ವೋಲ್ಟಾಕ್ ಸೆಲ್, ಇವೆಲ್ಲ ಪ್ರೈಮರಿ ಸೆಲ್ಸ್ ಗೈಸ್. ಇವೆಲ್ಲ ಯಾವುದು ಪ್ರೈಮರಿ ಸೆಲ್ಸ್, ಇವೆಲ್ಲನೂ ನಿಮಗೆ ಪ್ರೈಮರಿ ಸೆಲ್ಸ್ ಅಂತ ಕರಿತೀವಿ. ಓಕೆ, ಈಗ ನಾವು ನೆಕ್ಸ್ಟ್ ಇ ಎಮ್ ಎಫ್ ಅಂದ್ರೆ ಏನು? ಇ ಎಮ್ ಎಫ್ ಅಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಗೈಸ್. ಇದನ್ನ ನಾವು ವೋಲ್ಟೇಜ್ ಅಂತಾನು ಕರಿತೀವಿ. ಓಕೆ, ಇದರ ಯೂನಿಟ್ ಒಂದು ನಿಮಗೆ ವೋಲ್ಟ್ಸ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ ಇದೊಂದು ಫೋರ್ಸ್ ವಿಚ್ ಟೆಂಡ್ಸ್ ದ ಕಂಡಕ್ಟರ್ ಒಳಗಿರೋಂತಹ ಎಲೆಕ್ಟ್ರಾನ್ಸ್ ನ ಮೂವ್ ಮಾಡುತ್ತೆ. ಓಕೆ, ಆ ಮೂವ್ ಮಾಡಕ್ಕೆ ಒಂದು ಫೋರ್ಸ್ ಬೇಕು, ಅದನ್ನೇ ನಾವು ಇ ಎಮ್ ಎಫ್ ಅಂತ ಕರಿತೀವಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಸೊ ಇ ಎಮ್ ಎಫ್ ಬಂದ್ಬಿಟ್ಟು ನಥಿಂಗ್ ಬಟ್ ವೋಲ್ಟೇಜ್ ಥರನೇ ನೀವು ಡಿಫೈನ್ ಮಾಡ್ಕೋಬೋದು. ಓಕೆ, ವೋಲ್ಟೇಜ್ ಥರ ಡಿಫೈನ್ ಮಾಡ್ಕೋಬೋದು. ವೋಲ್ಟೇಜ್ ಅಂದ್ರೆ ನಥಿಂಗ್ ಬಟ್ ವಿ ಈಕ್ವಲ್ಸ್ ಟು ಐ ಟೈಮ್ಸ್ ಆಫ್ ಆರ್. ಓಕೆ, ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಇ ಎಮ್ ಎಫ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಇಷ್ಟು ಗೈಸ್ ವಿತ್ ರೆಸ್ಪೆಕ್ಟ್ ಟು ಯುವರ್ ಸೆಕೆಂಡ್ ಟಾಪಿಕ್, ಅದು ಎಲೆಕ್ಟ್ರಿಸಿಟಿ ಮುಗ್ದಿದೆ. ನಾವು ನೆಕ್ಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಜಾಮೆಟ್ರಿ ಟಚ್ ಅಪ್ ಮಾಡೋಣ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್, ಆ್ಯಂಡ್ ಈ ವಿಡಿಯೋನ ಎಲ್ಲರ ಹತ್ರ ಶೇರ್ ಮಾಡಿ, ಹಾಗೂ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಗೈಸ್, ಆ್ಯಂಡ್ ಸೊ ದಟ್ ಎಲ್ಲರಿಗೂ ಗೊತ್ತಾಗಲಿ ದಟ್ ವಿ ಆರ್ ಪ್ರಿಪೇರಿಂಗ್ ಸಚ್ ಫಾರ್ ಪ್ರಿಪರೇಷನ್ ಎಕ್ಸಾಮಿನೇಷನ್ಸ್ ಅಂತೇಳಿ. ಓಕೆ, ಥ್ಯಾಂಕ್ ಯು ಗೈಸ್, ವಿಶ್ ಯು ಗುಡ್ ಡೇ. ಓಕೆ, ಏನಾದರೂ ಡೌಟ್ಸ್ ಇತ್ತಂತಂದರೆ ಈ ನಂಬರ್ಗೆ ನಿಮ್ಮ ಮೆಸೇಜಸ್ನ ಕಳಿಸಿ. ನಾ ಇನ್ನೂ ಒಂದು ಗ್ರೂಪ್ಸ್ ಕ್ರಿಯೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮಗೆ ವಾಟ್ಸಪ್ ಲಿಂಕ್ನ, ನಾನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೈಸ್. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಗ್ರೂಪು, ಓಕೆ, ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಗ್ರೂಪ್ ಎರಡೂ ಹಾಕಿರ್ತೀನಿ. ನೀವು ಆ ಗ್ರೂಪಿಗೆ ಜಾಯ್ನ್ ಆಗಿ, ಸೊ ದಟ್ ಇನ್ನೂ ಹಲವಾರು ಟಾಪಿಕ್ಸ್ನ ನಾವು ಅಲ್ಲಿ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ವಿಶ್ ಯು ಗುಡ್ ಡೇ.